ಮಧ್ಯಪ್ರದೇಶದ ಒಂದು ಬ್ಯೂಟಿಫುಲ್ ಸಿಟಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ನಗರ. ಮಾಹಿಷ್ಮತಿ ಹೆಸರುವಾಸಿಯಾಗಿರುವಂತಹ ನಮ್ಮ ಪೌರಾಣಿಕ ಕಾಲದ ಊರು. ಇಂದಿಗೂ ಕೂಡ ಮಾಹೇಶ್ವರಿ ಸಿಲ್ಕ್ ಅಂತ ಹೆಸರುವಾಸಿಯಾಗಿರೋ ಸೀರೆಗೆ ಇದು ಹುಟ್ಟೂರು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ಮಾಹೇಶ್ವರ್. ಡ್ರೋನ್ ಶೂಟಿಂಗ್ ನಡೀತಾ ಇದೆ. ತುಂಬಾ ಫೇಮಸ್ ಆಗಿರೋ ಜಾಗ ಇದು. ಇಲ್ಲಿ ಎದುರುಗಡೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ನಡೀತಾ ಇದೆ ಒಬ್ಬರದು. ಇದು ಎಷ್ಟು ಫೇಮಸ್ ಆಗಿದೆ ಅಲ್ಲ, ಇದು ಗೇಟ್, ಫೋರ್ಟ್ ನ ಗೇಟ್. ಎಷ್ಟೋ ಫಿಲ್ಮ್ ಶೂಟಿಂಗ್ ಎಲ್ಲ ನಡೆದಿದೆ ಇಲ್ಲಿ, ಬಾಲಿವುಡ್ ಫಿಲ್ಮ್ ಇಂದ. ಆಮೇಲೆ ಇದು ವಿಡಿಯೋಗ್ರಾಫಿಗಾಗಿ ಮತ್ತೆ ಫೋಟೋಗ್ರಾಫಿಗಾಗಿ ಫೇಮಸ್ ಆಗಿರುವಂತಹ ಮೋಸ್ಟ್ ಪಾಪ್ಯುಲರ್ ಪ್ಲೇಸ್ ಅಂದ್ರೆ ಇದು ಗೇಟ್ ನ ಹೊರಗಡೆ ಇರೋದು. ಅದು ಮಧ್ಯಪ್ರದೇಶದ ಮತ್ತೊಂದು ಹಿಸ್ಟಾರಿಕಲ್ ಮತ್ತು ತುಂಬಾ ಬ್ಯೂಟಿಫುಲ್ ಸಿಟಿ ಮಾಹೇಶ್ವರ್. ಮಾಹೇಶ್ವರ್ ಮತ್ತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಕೇಳದೆ ಇರೋರೇ ಯಾರು ಇಲ್ಲ. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಫಿಲ್ಮಲ್ಲೇನೋ ನೋಡಿದ್ದೆ, ಆದರೆ ಇಲ್ಲಿ ಬಂದ್ಮೇಲೆ ನೋಡ್ತಾ ಇದ್ದೀನಿ. ಇದಿನ್ನೂ ಒಳಗಡೆ ಎಂಟ್ರಿ ಆಗಬೇಕು. ಈಗ ಒಳಗಡೆ ಫೋರ್ಟ್ ಹಾಗೂ ಮಹಲ್ ಎಲ್ಲ ಇದೆ. ಆದರೆ ಇಲ್ಲಿ ಹೊರಗಡೆ ಈ ಗೇಟಿಂದ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಎದುರುಗಡೆನೆ ನರ್ಮದಾ ನದಿ, ಇಲ್ಲಿಯ ಘಾಟ್. ಹಾಗಾಗಿ ಇಲ್ಲಿಯ ಘಾಟ್, ಕೋಟೆ, ಸೀರೆ ಎಲ್ಲ ಫೇಮಸ್. ಹಾಗಾಗಿ ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಳಗಡೆ ಹೋಗಿ ಮತ್ತಷ್ಟು ಪ್ಲೇಸಸ್ಗಳನ್ನ, ಟೆಂಪಲ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಮಹೇಶ್ವರಕ್ಕೆ ಹೋಗೋದು ಹೇಗೆ ಅನ್ನೋದಾದ್ರೆ, ಹತ್ತಿರದ ವಿಮಾನ ನಿಲ್ದಾಣ ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮಹೇಶ್ವರದಿಂದ ಅರೌಂಡ್ 100 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಟ್ಯಾಕ್ಸಿ ಅಥವಾ ಬಸ್ ಮೂಲಕ ಅಲ್ಲಿಗೆ ತಲುಪಬಹುದು. ಮತ್ತೆ ಟ್ರೈನ್ ಇಂದ ಬರಬೇಕು ಅಂತಂದ್ರೆ ಇಂದೋರ್ ಹತ್ತಿರದ ಜಂಕ್ಷನ್, ಮತ್ತೆ ಇಲ್ಲಿಂದ 90 ಕಿಲೋಮೀಟರ್ ಆಗುತ್ತೆ. ಮತ್ತೆ ಇನ್ನೊಂದು ಹತ್ತಿರದ ನಿಲ್ದಾಣ ಅಂತಂದ್ರೆ ಬಾರ್ವಾ ರೈಲ್ವೆ ಸ್ಟೇಷನ್, ಇಲ್ಲಿಂದ 40 ಕಿಲೋಮೀಟರ್ ಆಗುತ್ತೆ. ಮತ್ತೆ ರಸ್ತೆ ಮೂಲಕವಾಗಿ ಇಂದೋರ್ನಿಂದ ಸುಮಾರು 90 ಕಿಲೋಮೀಟರ್ ಏನೋ ಆಗುತ್ತೆ. ಆದ್ರೆ ನಾನು ಬಂದಿರೋದು ಓಂಕಾರೇಶ್ವರದಿಂದ, ಅಲ್ಲಿಂದ ಸುಮಾರು 60 ಕಿಲೋಮೀಟರ್ ನಲ್ಲಿ ನಾನು ಬಸ್ನ ಮೂಲಕವಾಗಿ ಬಂದು ಇಲ್ಲಿ ತಲುಪಿದ್ದೀನಿ. ಬಸ್, ಟ್ಯಾಕ್ಸಿ ಅಥವಾ ಸ್ವಂತ ವಾಹನದಲ್ಲಿ ನಾವು ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ಒಳಗಡೆ ಇರೋ ದೇವಸ್ಥಾನ ಅಹಿಲ್ಯೇಶ್ವರ ದೇವಸ್ಥಾನ. ಅಂದ್ರೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ತಮ್ಮ ದಿನನಿತ್ಯದ ಪೂಜೆಗಾಗಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ರು. ಆ ದಿನವೂ ಪೂಜೆ ಮಾಡ್ತಾ ಇದ್ರು. ಅವರ ಹೆಸರಿನಿಂದಲೇ ಅದು ಅಹಿಲ್ಯೇಶ್ವರ ಅಂತಾನೆ ಆಗಿದೆ. ಅದು ಒಳಗಡೆ ಹೋಗೋಣ ಈಗ. ಮಹೇಶ್ವರದಲ್ಲಿ ಎಲ್ಲಿ ಸ್ಟೇ ಮಾಡಬಹುದು ಅನ್ನೋದಾದ್ರೆ, ಬಜೆಟ್ ಹೋಟೆಲ್ನಿಂದ ಹೆರಿಟೇಜ್ ಸ್ಟೇ ವರೆಗೆ ಅನೇಕ ಆಪ್ಷನ್ಸ್ಗಳು ಇಲ್ಲಿ ಇದಾವೆ. ಬಜೆಟ್ ಸ್ಟೇಗಳಲ್ಲಿ ಧರ್ಮಶಾಲೆಗಳು, ಲಾಡ್ಜ್ಗಳು, ನರ್ಮದಾ ಘಾಟ್ ಸಮೀಪದಲ್ಲಿಯೇ ಗೆಸ್ಟ್ ಹೌಸ್ಗಳು ಇದಾವೆ. ಮತ್ತು ನೀವು ಇನ್ನಷ್ಟು ಹೊಸ ಅಥವಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನರ್ಮದಾ ನದಿಯ ದಡದಲ್ಲಿಯೇ ಹೆರಿಟೇಜ್ ಹೋಟೆಲ್ಸ್ ಇದಾವೆ. ಮತ್ತೆ ಇಲ್ಲಿಯ ಫೋರ್ಟ್ ವ್ಯೂನ ರೂಮ್ಗಳು ಕೂಡ ಸಿಗ್ತವೆ. ಮತ್ತೆ ಹ್ಯಾಂಡ್ಲೂಮ್ ನಗರ ವಾತಾವರಣದ ಒಂದು ಬುಟಿಕ್ ಸ್ಟೇಗಳು ಕೂಡ ಇಲ್ಲಿ ಸಿಗ್ತವೆ. ನಾನು ಸ್ಟೇ ಮಾಡಿರುವಂತಹ ಹೋಟೆಲ್ನ ಪೂರ್ತಿ ಇನ್ಫಾರ್ಮೇಶನ್ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ.
ಬಂದಿರೋದು ಫೋರ್ಟ್ ನ ಪಕ್ಕದಲ್ಲೇ ಇರೋದು ರಾಜರಾಜೇಶ್ವರ ದೇವಸ್ಥಾನ. ಇದು ಆಕ್ಚುಲಿ ರಾಜರಾಜೇಶ್ವರ ದೇವಸ್ಥಾನ ಅಂದು ಅನೇಕ ದೇವಸ್ಥಾನಗಳ ಕಾಂಪ್ಲೆಕ್ಸ್ ಇದಾಗಿದೆ. ಮೇನ್ ದೇವರು ರಾಜರಾಜೇಶ್ವರ ಅಂದ್ರೆ ಕಾರ್ತಿವೀರ್ಯಾರ್ಜುನಿಗೆ ರಾಜರಾಜೇಶ್ವರ ಅಂತಾನೆ ಕರೀತಾರೆ. ಕಾರ್ತಿವೀರ್ಯಾರ್ಜುನ ಅವನಿಗೆ ರಾಜರಾಜೇಶ್ವರ ಅನ್ನೋದು ಹೆಸರು ಇಲ್ಲೇ ಬಂದಿತ್ತು. ಅವನು ಶಿವನ ಪರಮ ಭಕ್ತನಾಗಿದ್ದ. ತ್ರೇತಾಯುಗ ಕಾಲದಲ್ಲಿ ಬರುವಂತಹ ಈ ರಾಜ ಕೂಡ ಬಂಧಿಸಿ 6 ತಿಂಗಳವರೆಗೆ ಇಲ್ಲಿಟ್ಟಿದ್ದಂತೆ. ಅವನ ಒಂದೊಂದು ಮುಖದ ಮೇಲೆ ಒಂದೊಂದು ದೀಪ ಇಡ್ತಾ ಇದ್ದಂತೆ ಆತ ಡೈಲಿ. ಅಂದಿನಿಂದ ಈಗಲೂವರೆಗೂ ಅಖಂಡ ದೀಪ ಪ್ರಜ್ವಲನೆ ಅಂದ್ರೆ 11 ದೀಪಗಳನ್ನ ಇಲ್ಲಿ ದಿನವೂ ಇಡ್ತಾರೆ. ಕಂಟಿನ್ಯೂ ಆಗಿ ಉರಿತಾನೆ ಇರುತ್ತೆ. ಮತ್ತೆ ಅದನ್ನ ಕೂಡ ತೋರಿಸ್ತಾರೆ ಇಲ್ಲಿ ಒಳಗಡೆ. ಆಮೇಲೆ ಸಹಸ್ರ ವಿರಾಜನ ಇಷ್ಟು ಶೂರ ಆಗಿದ್ದ ಮತ್ತೆ ಅವನು ರಾವಣನೇ ವರ್ಣಿಸಿದ್ದ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಈಗ ನಾನು ಬಂದಿರೋದು ಕಾಶಿ ವಿಶ್ವನಾಥ ದೇವಸ್ಥಾನ. ಇದ್ರ ಬಗ್ಗೆ ಒಂದು ಕತೆ ಹೇಳಬೇಕು ಅಂತಂದ್ರೆ, ಕತೆ ಎಲ್ಲ ಇದು ನಡೆದಿರೋ ಐತಿಹಾಸಿಕ ಒಂದು ಘಟನೆನೇ. ಕಾಶಿನಲ್ಲಿ ಆಕ್ರಮಣಕಾರರು ಆಗ್ಲೇ ಆಕ್ರಮಣ ಮಾಡಕ್ ಶುರು ಮಾಡಿದ್ರು. ಆಗ ಅಲ್ಲಿ ಕಾಶಿಯಿಂದ ತಂದಿರೋ ಶಿವಲಿಂಗವನ್ನ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಇಲ್ಲಿ ಸ್ಥಾಪನೆ ಮಾಡಿದ್ರಂತೆ. ಎಷ್ಟೋ ವರ್ಷಗಳವರೆಗೆ ಅದು ಇಲ್ಲೇ ಇತ್ತು. ಆ ನಂತರ ಕಾಶಿನಲ್ಲಿ ಮತ್ತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಅಲ್ಲೆಲ್ಲ ದೇವಸ್ಥಾನವನ್ನ ಕಟ್ಟಿಸಿದಾದ್ಮೇಲೆ ಇಲ್ಲಿಂದ ಒಯ್ದು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನು ಕೆಲವೊಬ್ರು ಅದು ಇಲ್ಲೇ ಉಳಿತು, ಅಲ್ಲಿ ಬೇರೆದೇ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅಲ್ಲಿಂದ ತಂದಿರೋ ವಿಶ್ವನಾಥನನ್ನ ಇಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಇದು ಕಾಶಿ ವಿಶ್ವನಾಥ ದೇವಸ್ಥಾನವೇ. ಇದ್ರ ಪಕ್ಕದಲ್ಲೇ ಘಾಟ್ ಕೂಡ ಇದೆ. ಅರೌಂಡ್ 1-1.5 ಕಿಲೋಮೀಟರ್ವರೆಗೂ ಇದು ಘಾಟ್ ಕಂಟಿನ್ಯೂ ಇದೆ. ಅದರಿಂದಲೇ ನಾವು ಈ ಕಡೆ ಎಲ್ಲ ಬರೋದು. ಈ ಎಲ್ಲ ದೇವಸ್ಥಾನಗಳು ಆ ಘಾಟ್ನ ಪಕ್ಕದಲ್ಲೇ ಇರೋದು. ಫೋರ್ಟಿನ ಗೇಟ್, ಫೋರ್ಟ್ನ ಗೇಟ್ ಮತ್ತೆ ಅದರ ಒಳಗಿರೋ ಮಹಲ್, ಈ ತರದ ದೇವಸ್ಥಾನಗಳು ಇದೆಲ್ಲ ಇರೋದು ಈ ಒಂದೇ ಘಾಟ್ ಮೇಲೆನೆ. ಪುಣ್ಯಶ್ಲೋಕ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಇದು ಇಲ್ಲಿ ದಹನ ಕ್ರಿಯೆ ಮಾಡಿರೋಂಥ ಅಂದರೆ ಅಂತ್ಯಕ್ರಿಯೆ ಮಾಡಿರೋಂತಹ ಸ್ಥಳ ಇದು. ಇದಕ್ಕೆ ಎಷ್ಟೊಂದು ಪ್ಲೇಸಸ್ಗಳಿದ್ದಾವೆ. ಅಂದರೆ ಹೋಳ್ಕರ್ ಫ್ಯಾಮಿಲಿಯವರು ಯಾರಾದರೂ ಹೋಗಿದ್ರೆ ಅವರ ಅಂತ್ಯಕ್ರಿಯೆ ಆಗಿರುತ್ತಲ್ಲ ಅದಕ್ಕೆಲ್ಲ ಒಂದು ಚಿಕ್ಕ ಚಿಕ್ಕ ಟೆಂಪಲ್ಸ್ ಕಟ್ಟಿದ್ದಾರೆ. ಅದಕ್ಕೆಲ್ಲ ಛತ್ರಿ ಅಂತ ಹೇಳ್ತಾರೆ. ಇದಕ್ಕೆ ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರದ್ದು ಲೈಫ್ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಅವ್ರು ಇಡೀ ತಮ್ಮ ಲೈಫ್ನ ಬರೀ ಧರ್ಮಕ್ಕಾಗಿ ಮತ್ತು ನ್ಯಾಯಪ್ರಿಯತೆಗಾಗಿ ಮತ್ತು ಜನಕಲ್ಯಾಣಕ್ಕಾಗಿಯೇ ಮೀಸಲಾಗಿಟ್ರು. ಯಾಕೆಂದರೆ ಚಿಕ್ಕಂದಿನಲ್ಲಿಯೇ ಅವರ ಪತಿಗೂಟ ತೀರ್ಕೊಂಡ್ರು. ಆ ನಂತರ ಕೂಡ ಅವರ ಆಳ್ವಿಕೆ ನಡೆಸಿದ್ದೆಲ್ಲ ಟೈಮಲ್ಲೆಲ್ಲ ಶಿವನ ಹೆಸರಿನಲ್ಲಿಯೇ ಸಹಿ ಕೂಡ ಮಾಡ್ತಾ ಇದ್ರಂತೆ. ಅಂಥವರ ಅಂತ್ಯಕ್ರಿಯೆ ಆಗಿರುವಂತಹ ಜಾಗ ಇದು. ಇದಕ್ಕೋಸ್ಕರ ಒಂದು ಚಿಕ್ಕದಾಗಿರೋ ಇಲ್ಲೇ ಫೋರ್ಟ್ ಪಕ್ಕದಲ್ಲೇ ಒಂದು ಟೆಂಪಲ್ನ ಕಟ್ಟಿದ್ದಾರೆ. ಅಲ್ಲಿ ಒಂದು ಮೊದಲಿಗೆ ಒಂದು ತುಳಸಿ ವೃಂದಾವನವನ್ನ ಸ್ಥಾಪನೆ ಮಾಡಿದ್ರಂತೆ. ಮತ್ತೆ ಈಗ ಕಾಲಕ್ರಮೇಣ ಅದ್ರ ಎದುರುಗಡೆನೆ ತುಳಸಿ ವೃಂದಾವನ ಕೂಡ ಇದೆ. ಇದರದ್ದು ಸ್ಥಾಪನೆ ಆಗ ಮಾಡಿದ್ದು ಇನ್ನೂ ಇದನ್ನ ಇಟ್ಟಿದ್ದಾರೆ. ಬಂದಿರೋದು ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಭವನದಲ್ಲಿ, ಅಂದ್ರೆ ಅವ್ರದ್ದು ಮಹಲ್ ಇತ್ತು. ಅಹಿಲ್ಯಾಬಾಯಿ ಅವರ ಅರಮನೆ, ಅವರು ವಾಸಿಸುತ್ತಿದ್ದ ಸ್ಥಳ. ಇಷ್ಟು ದೊಡ್ಡ ದೊಡ್ಡ ಫೋರ್ಟ್ಗಳನ್ನು ಕಟ್ಟಿದ್ದಾರೆ, ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಬರೀ ಜನಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮೀಸಲಾಗಿಟ್ಟವರು ಎಷ್ಟು ಸಿಂಪಲ್ ಆಗಿರೋ ಮನೆಯಲ್ಲಿ ಇರ್ತಾ ಇದ್ರು ಅದನ್ನ ನೋಡ್ಬೋದು. ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಟ್ರಸ್ಟ್ ಇಂದ ನಡೆಸುವಂತ ಒಂದು ಗ್ಯಾಲರಿ ಇದೆ. ಅದಕ್ಕೆ 20 ರೂಪೀಸ್ನ ಎಂಟ್ರಿ ಟಿಕೆಟ್. ಈಗ ನಾನು ಅದರ ಒಳಗಡೆ ಹೋಗ್ತಾ ಇದ್ದೀನಿ. ಅಹಿಲ್ಯಾಬಾಯಿ ಹೋಳ್ಕರ್ ರಾಜಗತಿ ಅಂದರೆ ದರ್ಬಾರೆಲ್ಲ ಇಲ್ಲೇ ಕೊಡ್ತಾ ಇದ್ರು. ಮತ್ತೆ ಕೆಲವು ನಿರ್ಣಯಗಳನ್ನ ಇಲ್ಲಿ ತಗೋತಾ ಇದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ತಮ್ಮ ಹೆಸರಿನಿಂದ ಸಹಿ ಮಾಡ್ತಿರ್ಲಿಲ್ಲಂತೆ. ದೇವರ ಅಂದರೆ ಅವರು ಪರಮ ಶಿವಭಕ್ತೆ, ಹಾಗಾಗಿ ಶಿವನ ಹೆಸರಿನಿಂದಲೇ ಅವರು ಸಹಿ ಮಾಡ್ತಾ ಇದ್ರಂತೆ. ಇಲ್ಲಿ ಒಳಗಡೆ ನಾವು ಹೋಗಿದ್ದು ಒಂದು ಗ್ಯಾಲರಿ ಒಳಗೆ. ಆ ಗ್ಯಾಲರಿ ಒಳಗೆ ಒಂದು ರೌಂಡ್ ಹಾಕಿದ್ರೆ ಪೂರ್ತಿಯಾಗಿ ನಾವು ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜೀವನವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿ ಇಟ್ಟಿದ್ದಾರೆ. ಕೆಲವೊಂದು ಫೋಟೋಸ್ಗಳನ್ನ ಅದನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿ ಅಂದರೆ ಕೇದಾರ್ನಾಥದಿಂದ ಹಿಡಿದು ರಾಮೇಶ್ವರದವರೆಗೂ ಅವರು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾಗಲಿ. ಮಲ್ಲಾರಾವ್ ಹೋಳ್ಕರ್ ಅನ್ನೋ ಫೇಮಸ್ ಒಬ್ಬ ಶೂರ ಫ್ಯಾಮಿಲಿಗೆ ಇವರು ಸೊಸೆಯಾಗಿ ಹೋದರು. ಅವರ ಪತಿ ಖಂಡೇರಾವ್ ಹೋಳ್ಕರ್ ಅಂತ. ಅವರು ನಡುವೆ ಒಂದು ಯುದ್ಧದಲ್ಲಿ ವೀರಗತಿ ಪ್ರಾಪ್ತಿಯಾಗುತ್ತೆ. ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಅವ್ರ ಜೊತೆ ಸತಿ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರಂತೆ. ಆಗ ಮಲ್ಲಾರಾವ್ ಹೋಳ್ಕರ್ ಅವರು ಅಂದ್ರೆ ಮಾವ ಅವರು ಅವರನ್ನ ತಡೆದು, ನೀನು ನನಗೆ ಸೊಸೆ ಅಲ್ಲ ಮಗನೇ ಆಗಿ ಇಲ್ಲಿಯ ರಾಜ್ಯಾಡಳಿತವನ್ನು ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಗಲಿಂದ ಅವರು ಯಾವುದೇ ಒಂದು ಗೌರ್ಮೆಂಟ್ ಆರ್ಡರ್ ತೆಗಿಬೇಕಂದ್ರೂ ಕೂಡ ಶಂಕರ ಆದೇಶ ಅನ್ನೋದು ಹೆಸರಿನ ಮೇಲೆ, ಅಂದರೆ ಶಿವನ ಹೆಸರಿನ ಮೇಲೇ ಅವರು ತೆಗಿತಾ ಇದ್ರಂತೆ. ಮತ್ತು ಪೂರ್ತಿ ತಮ್ಮ ಜೀವನವನ್ನು ಜನಕಲ್ಯಾಣಕ್ಕಾಗಿಯೇ ಇಟ್ಟಿದ್ರು. ಮತ್ತು ಇಲ್ಲಿಯ ಮಹೇಶ್ವರ್ ಸಿಲ್ಕ್ ಅನ್ನೋದು ಸೀರೆಯನ್ನು ಉತ್ಪಾದನೆ ಮಾಡಿದ್ದಾಗಲಿ ಅಥವಾ ಅದನ್ನು ಹೇಳಿಕೊಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲರಿಗೂ ತಿಳಿಯೋ ಹಾಗೆ ಮಾಡಿದ್ದು ಅಹಿಲ್ಯಾಬಾಯಿ ಹೋಳ್ಕರ್ ಅವರು. ಈಗಲೂ ಕೂಡ ಮಹೇಶ್ವರಿ ಸಿಲ್ಕ್ ತುಂಬ ಫೇಮಸ್ ಆಗಿರೋ ಒಂದು ನಮ್ಮ ಭಾರತದ ಒಂದು ಪರಂಪರೆಯಲ್ಲಿ ತುಂಬ ಫೇಮಸ್ ಆಗಿರೋಂಥ ಸೀರೆ.
ಅರಮನೆಯ ಪಕ್ಕ ಅಂದ್ರೆ ಇಲ್ಲಿ ಇರೋದು ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಪೂಜೆ ಮಾಡ್ತಾ ಇರೋಂಥ ಪೂಜಾ ಮನೆ ಅಥವಾ ಪೂಜಾ ಘೇರ. ಮತ್ತೆ ಇಲ್ಲಿ ಪಕ್ಕಕ್ಕೆ ಇರೋದು ಹೆರಿಟೇಜ್ ಹೋಟೆಲ್ ಇದೆ ಅವ್ರದೇ ಒಂದು ಪ್ರಾಪರ್ಟಿನಲ್ಲಿ. ಮತ್ತೆ ಈ ಕಡೆ ಒಳಗಡೆ ಬಂದ್ಮೇಲೆ ಇಂಪಾರ್ಟೆಂಟ್ ಏನು ಹೇಳಬೇಕಿತ್ತು ಅಂದ್ರೆ ಇವತ್ತಿನಗೂ ಆಗ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಇದ್ದಾಗ ಒಂದು ಮಣ್ಣಿನ ಒಂದು ಶಿವಲಿಂಗವನ್ನ ಮಾಡಿ ದಿನವೂ ಪೂಜೆ ಮಾಡ್ತಾ ಇದ್ರಂತೆ. ಈಗಲೂ ಕೂಡ ದಿನಕ್ಕೂ 11,000 ಶಿವಲಿಂಗಗಳನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾನೇ ಇರ್ತಾರೆ. ಡೈಲಿ ಅದನ್ನ ಮಾಡಿ ವಿಸರ್ಜನೆ ಮಾಡ್ತಾರೆ. ಮತ್ತೆ ದಿನವೂ ಬೆಳಗ್ಗೆ ಪೂಜೆ ಮಾಡ್ತಾ ಇರ್ತಾರೆ. ಯಾರಿಗಾದ್ರೂ ಪೂಜೆ ಮಾಡಿಸ್ಬೇಕು ಅಂತಂದ್ರೆ 250 ರೂಪೀಸ್ ಒಂದು ಶಿವಲಿಂಗವನ್ನ ಮಾಡಿಸಿ ಅದನ್ನ ಪೂಜೆ ಕೂಡ ಮಾಡಿಸ್ತಾರೆ. ಆ ನಂತರ ಅಲ್ಲಿ ಇನ್ನೊಂದು ಸ್ವಲ್ಪ ಒಳಗಡೆ ಹೋದ್ರೆ ಪೂರ್ತಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಪೂಜೆ ಮಾಡ್ತಾ ಇರುವಂತ ಆ ದೇವರುಗಳನ್ನ ಅಲ್ಲಿ ಎಲ್ಲ ಇಟ್ಟಿದ್ದಾರೆ. ಅಲ್ಲೊಂದು ಚಿನ್ನದ ತೊಟ್ಟಿಲಿದೆ, ಅದರಲ್ಲಿ ಬಾಲಕೃಷ್ಣನ ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ. ಅದನ್ನೆಲ್ಲವನ್ನ ಹಾಗೆ ಇಟ್ಟಿದ್ದಾರೆ. ಅದನ್ನು ಎಲ್ಲ ನಾವು ನೋಡ್ಕೊಂಡು ಹೊರಗೆ ಬರ್ಬೋದು. ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಜನರಿಗೆ, ತಮ್ಮ ಪ್ರಜೆಗಳಿಗೆ ಅನೇಕ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಅದಕ್ಕೋಸ್ಕರವಾಗಿ ಸ್ಪೆಷಲಿ ಲೇಡೀಸ್ಗೆ ಶಿಕ್ಷಣ ಮತ್ತು ಕಲೆಯಲ್ಲಿ ತುಂಬ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಆಗ ಅವರು ಒಂದು ಸೀರೆಯನ್ನು ಶುರು ಮಾಡ್ತಾರೆ. ಮಹಾರಾಷ್ಟ್ರದಿಂದಲೇ ಕರೆಸಿರ್ತಾರೆ ಅವ್ರನ್ನೆಲ್ಲ ಸೀರೆಗಳನ್ನು ಮಾಡೋಕ್ಕೆ ಅಂತ. ಇನ್ನು ಅಹಿಲ್ಯಾಬಾಯಿ ಹೋಳ್ಕರ್ ಅವರು ವಿಮೆನ್ ಎಂಪವರ್ಮೆಂಟ್ಗೆ ಏನು ಶ್ರಮ ಮಾಡಿದ್ರಲ್ಲ, ಅದರ ರಿಸಲ್ಟ್ ಇವತ್ತು ಮಾಹೇಶ್ವರಿ ಸಿಲ್ಕ್ನಲ್ಲಿ ನಾವು ನೋಡ್ಬೋದು. ಅಂಥದ್ದೇ ಆಗ ಸ್ಥಾಪನೆ ಮಾಡಿರೋಂಥ ಒಂದು ರೇವಾ ಸೊಸೈಟಿ ಇವತ್ತಿನ ದಿನ ಜಗತ್ತಿನಾದ್ಯಂತ ಮಾಹೇಶ್ವರಿ ಸಿಲ್ಕ್ನ ಎಲ್ಲ ಕಡೆಗೂ ಕಳಿಸ್ತಾ ಇದೆ. ಅಂಥದ್ದು ಒಂದು ನಾನು ಇಲ್ಲಿ ಇರೋದು ಅಂದರೆ ಕೋರ್ಟ್ನ ಪಕ್ಕದಲ್ಲಿ ಗೌರ್ಮೆಂಟಿನ ರೇವಾ ಸೊಸೈಟಿಯ ಒಂದು ಸೀರೆಗಳ ನೇಯ್ತಾರೆ ಇಲ್ಲಿ. ಅದಕ್ಕೆ ಬಂದಿದ್ದೀನಿ. ಈಗ ಅದ್ರ ಒಳಗಡೆ ಹೋಗ್ತಾ ಇದ್ದೀನಿ. ಸಂಜೆ ಆರತಿ ಇರುತ್ತೆ ಅಮ್ಮ ನರ್ಮದಾಗೆ, ಅದನ್ನು ಕೂಡ ಇವತ್ತು ಸಂಜೆ ನೋಡೋಣ. ಮುಂದೆ ಸಹಸ್ರಧಾರ ಅನ್ನೋ ಹೆಸರಿಂದ ನರ್ಮದಾ ನದಿಯ ಒಂದು ಪ್ಲೇಸ್ ಇದೆ, ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಬಸಂತ ಉತ್ಸವ ಅಂತ ಹೇಳ್ತಾರೆ. ಇಲ್ಲಿ ಹೊರಗಡೆ ಎಲ್ಲ ಅದರದ್ದೇ ಅಂದರೆ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಂಜೆ ಪ್ರೋಗ್ರಾಮ್ ಇರುತ್ತೆ. ಅದು